ಮೊದಲಿಗೆ ಇಂಧನ ಇಲಾಖೆಯಲ್ಲಿ ಸ್ಮಾರ್ಟ್ ಮೀಟರ್ ಹಗರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಪವರ್ ಟಿವಿ ವಿಸ್ತೃತವಾದಂತಹ ವರದಿಯನ್ನು ಪ್ರಸಾರ ಮಾಡ್ತಿತ್ತು. ಸ್ಮಾರ್ಟ್ ಗೋಲ್ಮಾಲ್ ಆಗಿದೆ ಅಂತ, ಸ್ಮಾರ್ಟ್ ಮೀಟರ್ ಅನ್ನೋ ಹೆಸರಲ್ಲಿ ಸ್ಮಾರ್ಟ್ ಲೂಟಿ ಆಗ್ತಾ ಇದೆ ಅಂತ. ಈಗ ಈ ವಿಚಾರ ಸಂಬಂಧ ಸಿಟಿ ಸಿವಿಲ್ ಕೋರ್ಟ್ಗೆ ಬಿಜೆಪಿ ಕಡೆಯಿಂದ ಕಂಪ್ಲೇಂಟ್ ದಾಖಲಾಗಿದೆ. ಸ್ಮಾರ್ಟ್ ಲೂಟಿ ಅನ್ನುವಂತಹ ಹೆಸರಲ್ಲಿ ಸುದ್ದಿ ಪ್ರಸಾರ ಮಾಡಿತ್ತು ಪವರ್ ಟಿವಿ. ಈಗ ಶಾಸಕರಾದ ಅಶ್ವಥ್ ನಾರಾಯಣ್, ಎಸ್.ಆರ್. ವಿಶ್ವನಾಥ್, ಶಾಸಕ ಧೀರಜ್ ಮುನಿರಾಜು ಇವರಿಂದ ಖಾಸಗಿ ದೂರು ಸಲ್ಲಿಕೆಯಾಗಿದೆ. ಸಚಿವ ಕೆಜೆ ಜಾರ್ಜ್ ಮತ್ತು ಬೆಸ್ಕಾಂ ಅಧಿಕಾರಿಗಳ ವಿರುದ್ಧ ಕಂಪ್ಲೇಂಟ್ ಮಾಡಲಾಗಿದೆ. ಈ ಹಿಂದೆ ಬಿಜೆಪಿಯಿಂದ ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಅನ್ನು ಕೊಡಲಾಗಿತ್ತು, ದೂರು ಸಲ್ಲಿಕೆಯಾಗಿತ್ತು. ಆದರೆ ಲೋಕಾಯುಕ್ತರಿಂದ ಯಾವುದೇ ಸ್ಪಂದನೆ ಸಿಗದ ಹಿನ್ನೆಲೆಯಲ್ಲಿ ಈಗ ಸಿಟಿ ಸಿವಿಲ್ ಕೋರ್ಟ್ ಮೆಟ್ಟಿಲೇರಿದ್ದಾರೆ ಬಿಜೆಪಿಯ ನಾಯಕರು. ಸೊ ಈ ಅರ್ಜಿಯನ್ನ ಸಲ್ಲಿಸ್ತಾ ಇದ್ದಂತೆ ಈ ಅರ್ಜಿಯ ವಿಚಾರಣೆಯನ್ನ ಸಿಟಿ ಸಿವಿಲ್ ಕೋರ್ಟ್ ನಾಳೆಗೆ ಮುಂದೂಡಿದೆ. ಈ ಮಧ್ಯೆ ನಿನ್ನೆ ಸಂಜೆ ರಾಜ್ಯಪಾಲರನ್ನ ಭೇಟಿ ಮಾಡಿ ತನಿಖೆಗೆ ಮನವಿಯನ್ನು ಮಾಡ್ಕೊಂಡಿದ್ದಾರೆ. ತನಿಖೆಗೆ ಅನುಮತಿ ನೀಡುವಂತೆ ಬಿಜೆಪಿಯ ಶಾಸಕರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಈ ಸ್ಮಾರ್ಟ್ ಲೂಟಿ ಆಗ್ತಾ ಇದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪವರ್ ಟಿವಿ ವಿಸ್ತೃತವಾದಂತಹ ವರದಿಯನ್ನ ಸಲ್ಲಿಕೆ ಮಾಡಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಅಶ್ವಥ್ ನಾರಾಯಣ್ ಅವರು ಕೂಡ ಅಷ್ಟೇ ಇದ್ರ ಬಗ್ಗೆ ಧ್ವನಿ ಎತ್ತಿದ್ರು. ಅದಕ್ಕೆ ಬೇಕಾದಂಥ ಕೆಲವೊಂದಿಷ್ಟು ದಾಖಲೆಗಳನ್ನು ಕೂಡ ಕೊಟ್ಟರು. ಪವರ್ ಟಿವಿಯು ಕೂಡ ಸ್ಮಾರ್ಟ್ ಲೂಟಿ ಹೆಂಗಾಗ್ತಾ ಇದೆ, ಅದರ ಲೂಪೋಲ್ಸ್ ಏನು, ಎಲ್ಲವನ್ನೂ ಕೂಡ ವಿಸ್ತೃತವಾಗಿ ಮುಂದಿಟ್ಟಿತ್ತು. ಕೆಜೆ ಜಾರ್ಜ್ ಅವರನ್ನು ಕೂಡ ಇದ್ರ ಬಗ್ಗೆ ಪ್ರಶ್ನೆಯನ್ನು ಮಾಡಿದರು. ಅವರ ಮುಂದೆಯೂ ಕೂಡ ಇದ್ರ ಬಗ್ಗೆ ಪ್ರಶ್ನೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಈಗ ಇಲ್ಲಿ ತನಕ ಬಂದು ನಿಂತಿದೆ. ನೋಡೋಣ ಮುಂದೆ ಏನಾಗುತ್ತೆ ಅಂತ ಹೇಳಿ. ಇದ್ರ ಬಗ್ಗೆ ಮಾತಾಡೋದಕ್ಕೆ, ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು ಲೈವ್ನಲ್ಲಿ. ರೂಪೇಶ್, ಸ್ಮಾರ್ಟ್ ಲೂಟಿ ಹೆಸರಲ್ಲಿ ವಿಸ್ತೃತ ವರದಿ ಪ್ರಸಾರ ಮಾಡಿತ್ತು ಪವರ್ ಟಿವಿ. ಇದೀಗ ಬಿಜೆಪಿ ನಾಯಕರು ಸಿಟಿ ಸಿವಿಲ್ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಏನೇನು ಅಪ್ಡೇಟ್ಸ್ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಇಲ್ಲಿ ಯಾಕಂತ ಹೇಳಿದ್ರೆ ಈಗ ಪವರ್ ಟಿವಿ ವಿಸ್ತೃತ ವರದಿ ಮಾಡಿ ಸ್ಮಾರ್ಟ್ ಮೀಟರ್ ನಲ್ಲಿ ಯಾವ ರೀತಿ ಹಗರಣ ಆಗ್ತಾ ಇದೆ, ಸ್ಮಾರ್ಟ್ ಮೀಟರ್ ಇಂದ ರಾಜ್ಯ ಜನತೆಗೆ ಯಾವ ರೀತಿಯಾಗಿ ನಷ್ಟ ಆಗ್ತಾ ಇದೆ, ಅದೇ ರೀತಿಯಾಗಿ ರಾಜಕಾರಣಿಗಳು, ಸಚಿವರುಗಳು, ಅದೇ ರೀತಿಯಾಗಿ ಅಧಿಕಾರಿಗಳು ಯಾವ ರೀತಿಯಾಗಿ ಲಾಭ ಆಗುತ್ತೆ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿತ್ತು. ಅದಾದ ಬಳಿಕ ಗುತ್ತಿಗೆದಾರರು ಯಾವ ರೀತಿ ಮೋಸ ಮಾಡ್ತಾರೆ, ಲೂಟಿ ಮಾಡ್ತಾರೆ ಅನ್ನೋದನ್ನು ಕೂಡ ಹೇಳಿತ್ತು. ಹೀಗಾಗಿ ಸ್ಮಾರ್ಟ್ ಮೀಟರ್ ವಿಚಾರದಲ್ಲಿ ನಮ್ಮಲ್ಲಿ ಸಾಕಷ್ಟು ದುಬಾರಿ. ಯಾಕಂತ ಹೇಳಿದ್ರೆ ಈಗ ಬೇರೆ ರಾಜ್ಯಗಳು 900 ರೂಪಾಯಿ ಇದೆ, ನಮ್ಮಲ್ಲಿ 10,000 ಅಂದ್ರೆ 1-2 ಪಟ್ಟು ಅಲ್ಲ, ಇದು 500-600 ಪಟ್ಟು ಹೆಚ್ಚಿನ ದರವನ್ನ ಹಾಕಿ ಸ್ಮಾರ್ಟ್ ಮೀಟರ್ ಹೇಳಿತ್ತು. ಅದು ಕೂಡ ಸ್ಮಾರ್ಟ್ ಮೀಟರ್ ದರ ಹೆಚ್ಚಾಗಿದೆ, ಆಯ್ತು ನಾವು ಹಾಕೊಳ್ಳೋಣ ಅಂತ ಹೇಳಿ ಆಗ್ತಿತ್ತು. ಆದ್ರೆ ಜುಲೈ 3ರಿಂದ ನೀವು ಸ್ಮಾರ್ಟ್ ಮೀಟರ್ ಅಳವಡಿಕೆ ಕಡ್ಡಾಯ ಅಂತ ಹೇಳಿ ಕೂಡ ರೂಲ್ಸ್ ಮಾಡಲಾಗಿತ್ತು. ಅತ್ತ ಕಡೆ ಕಡ್ಡಾಯ ಮಾಡಿ ಇತ್ತ ಕಡೆ ದುಬಾರಿ ಮಾಡೋದು ಸರ್ಕಾರದ ಪ್ಲಾನ್ ಅಂತ ಹೇಳಿ ವಿಪಕ್ಷಗಳೆಲ್ಲವೂ ಕೂಡ ಆಕ್ರೋಶ ಹಾಕಿದ್ರು. ಪವರ್ ಟಿವಿ ವರದಿ ಆಧಾರದಲ್ಲೇ ಸಿಎಂ ಅಶ್ವಥ್ ನಾರಾಯಣ್ ಸುದ್ದಿಗೋಷ್ಠಿ ಮಾಡಿ ಸರ್ಕಾರದ ವಿರುದ್ಧವಾಗಿ ಮಾತಾಡಿದ್ದು ಕೂಡ ಗೊತ್ತಾ ಇದೆ. ಸದನದಲ್ಲೂ ಕೂಡ ವಿಚಾರ ಪ್ರಸ್ತಾಪ ಆಯಿತು, ಎಲ್ಲವೂ ಕೂಡ ಗೊತ್ತಾ ಇದೆ. ಅದಾದ ಬಳಿಕವಾಗಿ ಇದೀಗ ಪವರ್ ಟಿವಿ ಸುದ್ದಿ ಆಧರಿಸಿಕೊಂಡು ಲೋಕಾಯುಕ್ತ ಕೂಡ ದೂರನ್ನ ಬಿಜೆಪಿ ನಿಯೋಗ ಕೊಟ್ಟಿತ್ತು. ಅಶ್ವಥ್ ನಾರಾಯಣ್, ಧೀರಜ್ ಮುನಿರಾಜು, ಅದೇ ರೀತಿ ಎಸ್.ಆರ್. ವಿಶ್ವನಾಥ್ ನೇತೃತ್ವದಲ್ಲಿ ನಿಯೋಗ ಹೋಗಿ ದೂರನ್ನು ಕೊಟ್ಟಿತ್ತು. ಆದ್ರೆ ಲೋಕಾಯುಕ್ತರಿಗೆ ಎಫ್ಐಆರ್, ಯಾಕಂದ್ರೆ ಈಗ ಒಂದು ದೂರು ಬಂದಾಗ ಏನ್ ಮಾಡ್ಬೇಕು, ತನಿಖೆ ಮಾಡ್ಬೇಕಾದ್ರೆ ಇದಕ್ಕೆ ಎಫ್ಐಆರ್ ಆಗ್ಬೇಕಾಗತ್ತೆ. ಎಫ್ಐಆರ್ ಕೂಡ ಆಗಿರ್ಲಿಲ್ಲ. ಹೀಗಾಗಿ ದೂರು ಎಫ್ಐಆರ್ ಆಗಿಲ್ಲ ಅಂತ ಹೇಳಿ ಲೋಕಾಯುಕ್ತ ಎಫ್ಐಆರ್ ಇನ್ನೂ ಕೂಡ ದಾಖಲು ಮಾಡಿಲ್ಲ ಅಂತ ಹೇಳಿ ಅಶ್ವಥ್ ನಾರಾಯಣ್ ಮತ್ತೆ ಧೀರಜ್ ಮುನಿರಾಜು ಹಾಗೆ ಎಸ್.ಆರ್. ವಿಶ್ವನಾಥ್ ಅವರ ನೇತೃತ್ವದಲ್ಲಿ ಸಿಟಿ ಸಿವಿಲ್ ಕೋರ್ಟ್ಗೂ ಕೂಡ ದೂರು ದಾಖಲಾಗಿದೆ. ಈ ದೂರಿನ ಆಧಾರದಲ್ಲಿ ಈಗ ವಿಚಾರಣೆ ಕೂಡ ಆರಂಭವಾಗಿದೆ. ಮತ್ತಷ್ಟು ಸಂಕಷ್ಟ ಇಂಧನ ಸಚಿವರಿಗೆ ಬಂದಿದೆ ಅಂತ ಹೇಳಿ ಹೇಳ್ಬೋದಾಗಿದೆ. ಒಟ್ಟಾರಾಗಿ ಇದೀಗ ಈ ಪವರ್ ಟಿವಿ ಆಧರಿಸಿ ದೂರನ್ನ ಆಧರಿಸಿ ಕೋರ್ಟ್ಗೂ ಕೂಡ ಹೋಗಿರೋದ್ರಿಂದ ಕೋರ್ಟ್ ನಿರ್ದೇಶನವನ್ನು ಕೊಡಬಹುದು. ಯಾಕಂತ ಹೇಳಿದ್ರೆ ಹಿಂದೆನೂ ಕೂಡ ಹೇಳಿತ್ತು ಇಷ್ಟ ದುಬಾರಿದಾರೆ ಯಾಕಂತ ಹೇಳಿ. ಈಗ ಜನಪ್ರತಿನಿಧಿ ಕೋರ್ಟ್ ನಲ್ಲೂ ಕೂಡ ಈ ದೂರನ್ನ ದಾಖಲಿಸಿರೋದ್ರಿಂದ ನಿಜಕ್ಕೂ ಕೂಡ ಸಚಿವರುಗಳು ಸಂಕಷ್ಟ ಎದುರಾಗಿದೆ ಅಂತ ಹೇಳಿ ಹೇಳ್ಬಹುದು. ಶರತ್. ಓಕೆ, ಥ್ಯಾಂಕ್ ಯು ರೂಪೇಶ್ ಡೀಟೇಲ್ಸ್ಗಾಗಿ. ಹೇಳಿದಾಗೆ ಸ್ಮಾರ್ಟ್ ಲೂಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವು ಅನುಮಾನಗಳನ್ನು ವ್ಯಕ್ತಪಡಿಸಲಾಗಿತ್ತು. ಯಾಕೆ ಇಷ್ಟೊಂದು ದುಬಾರಿ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿತ್ತು ನಿಮ್ಮ ಪವರ್ ಟಿವಿ. ಜೊತೆಗೆ ಇದಕ್ಕೆ ಧ್ವನಿಗೂಡಿಸಿದ್ದು ಅಶ್ವಥ್ ನಾರಾಯಣ್ ಅವರು. ಈಗ ಅವರ ಮೂಲಕವೇ ಅಂದರೆ ಅಶ್ವಥ್ ನಾರಾಯಣ್, ಎಸ್.ಆರ್. ವಿಶ್ವನಾಥ್, ಧೀರಜ್ ಮುನಿರಾಜು ಇವರ ಕಡೆಯಿಂದ ಖಾಸಗಿ ದೂರು ಸಲ್ಲಿಕೆಯಾಗಿದೆ. ಈ ಹಿಂದೆಯೂ ಕೂಡ ಇದ್ರ ಬಗ್ಗೆ ಕಂಪ್ಲೇಂಟ್ ಕೊಡಲಾಗಿತ್ತು, ಯಾರಿಗೆ, ಲೋಕಾಯುಕ್ತಕ್ಕೆ. ಆದರೆ ಆ ಕಡೆಯಿಂದ ಯಾವುದೇ ರೀತಿಯಾದಂಥ ಸರಿಯಾದ ರೆಸ್ಪಾನ್ಸ್ ಸಿಗಲಿಲ್ಲ ಅನ್ನೋ ಕಾರಣಕ್ಕಾಗಿ ಈಗ ಸಿಟಿ ಸಿವಿಲ್ ಕೋರ್ಟ್ನ ಮೆಟ್ಟಿಲೇರಿದ್ದಾರೆ. ಸೊ ಹಾಗಾಗಿ ಈ ವಿಚಾರಣೆ ನಾಳೆಗೆ ಮುಂದೂಡುತ್ತೆ. ಸೊ ಏನಾಗುತ್ತೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ದಿನ ಕಾದು ನೋಡಬೇಕಾಗುತ್ತೆ. ಯಾಕಂದರೆ ಕೋರ್ಟ್ ವಿಚಾರ ಆಗಿದ್ದರಿಂದಾಗಿ ಸ್ವಲ್ಪ ಅದ್ರ ಬಗ್ಗೆ ಕೂಲಂಕುಷವಾಗಿ ವಾದ ಪ್ರತಿವಾದ ಆಗುತ್ತೆ, ಅದಕ್ಕೆ ಬೇಕಾದಂಥ ಸಾಕ್ಷಿಗಳನ್ನು ಒದಗಿಸಬೇಕಾಗತ್ತೆ. ಸೊ ಹಾಗಾಗಿ ಏನು ನಿರ್ಧಾರ ಪ್ರಕಟ ಆಗುತ್ತೆ ಅಥವಾ ಏನು ಆದೇಶ ಹೊರಡಿಸುತ್ತೆ ಸಿವಿಲ್ ಕೋರ್ಟ್ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ. ಸ್ಮಾರ್ಟ್ ಲೂಟಿ ಅನ್ನೋ ಹೆಸರಲ್ಲಿ ಸುದ್ದಿ ಪ್ರಸಾರ ಮಾಡಿತ್ತು ನಿಮ್ಮ ಪವರ್ ಟಿವಿ. ಯಾಕೆ ಅಷ್ಟು ದುಬಾರಿ? ಬೇಕಾಗಿರಲಿಲ್ಲ ಇದು. ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ರೀತಿಯಾದಂತಹ ಅತಿ ಕಡಿಮೆ ಬೆಲೆಯಲ್ಲಿದೆ, ಇಲ್ಲಿ ಮಾತ್ರ ಯಾಕೆ ಅಷ್ಟು ದುಬಾರಿ ಅಂತ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ವಕೀಲೆ ಲಕ್ಷ್ಮೀ ಅಯ್ಯಂಗಾರ್ ವಾದವನ್ನು ಮಾಡಿದರು.
ಅಕ್ರಮದಲ್ಲಿ ಇಂಧನ ಸಚಿವರು ಅಧಿಕಾರಿಗಳು ಭಾಗಿಯಾಗಿದ್ದಾರೆ ಅಂತ ವಾದವನ್ನು ಮಂಡಿಸ್ತಾರೆ. ಬಿಡ್ನಲ್ಲಿ ಇದ್ದಂತಹ ಎಲ್ಲಾ ಕಂಪನಿಗಳು ಬರೀ ಡಮ್ಮಿ ಕಂಪನಿಗಳೇ. 2 ಫೇಸ್ ಮೀಟರು 9,000 ರೂಪಾಯಿ ಇದೆ. ರಾಜಶ್ರೀ ಕಂಪನಿಗೆ ಸ್ಮಾರ್ಟ್ ಮೀಟರ್ ಟೆಂಡರ್ ಅನ್ನ ನೀಡಲಾಗಿದೆ. ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ವಕೀಲೆ ಲಕ್ಷ್ಮಿ ಅಯ್ಯಂಗಾರ್ ಅವರ ವಾದ ಇದಾಗಿತ್ತು. ಅಕ್ರಮದಲ್ಲಿ ಇಲ್ಲೇನು ಅಕ್ರಮ ಕೇಳಿ ಬರ್ತಾ ಇದೆ, ಈ ರೀತಿಯ ಅಕ್ರಮದಲ್ಲಿ ಸಚಿವರಗಳ ಪಾತ್ರ ಇದೆ, ಅಧಿಕಾರಿಗಳು ಕೂಡ ಭಾಗಿಯಾಗಿದ್ದಾರೆ ಅನ್ನುವಂಥ ನೇರ ಆರೋಪದ ಜೊತೆಗೆ ಒಂದಷ್ಟು ಸಾಕ್ಷ್ಯಗಳನ್ನು ಒದಗಿಸಲಾಗಿದೆ. ಬಿಡ್ನಲ್ಲಿ ಇದ್ದಂತಹ ಎಲ್ಲ ಕಂಪನಿಗಳು ಬರೀ ಡಮ್ಮಿ ಕಂಪನಿಗಳೇ. ಅವರಿಗೆ ಉದ್ದೇಶ ಇದ್ದದ್ದು ರಾಜಶ್ರೀ ಕಂಪನಿಗಳಿಗೆ ಕೊಡಬೇಕಾಗಿತ್ತು ಟೆಂಡರ್ ಅನ್ನ. ಆ ಉದ್ದೇಶದಿಂದಲೇ ಬೇರೆ ಎಲ್ಲ ಕಂಪನಿಗಳನ್ನು ಕರೆಯಲಾಗಿತ್ತು. ಅದು ಯಾವುದು ಅಂತಂದ್ರೆ ಅವೆಲ್ಲ ಡಮ್ಮಿಗಳೇ. ಆ ಡಮ್ಮಿ ಕಂಪನಿಗಳು ಬಿಟ್ಟರೆ ಬೇರೆ ಯಾವುದು ಕೂಡ ಪ್ರತಿಷ್ಠಿತ ಕಂಪನಿಗಳು ಬಂದಿರಲಿಲ್ಲ ಈ ಟೆಂಡರ್ ಪಡೆಯೋದಕ್ಕೆ. 2 ಫೇಸ್ ಮೀಟರ್ಗೆ 9,000 ರೂಪಾಯಿ ಕೊಟ್ಟಿದ್ದಾರೆ. ವಿಚಾರಣೆಗೆ ತಗೊಳ್ಳುವಂಥದ್ದಾಗಿದೆ. ಯಾವ ಒಂದು ಸ್ಮಾರ್ಟ್ ಮೀಟರ್ ವಿಚಾರದಲ್ಲಿ ಏನೊಂದು ನ್ಯಾಯವನ್ನು ಒದಗಿಸ್ಬೇಕು, ಜನರ ರಕ್ಷಣೆಗೆ ಬರಬೇಕು. ವಿದ್ಯುತ್ ಶಕ್ತಿ ಇಲಾಖೆ ಪ್ರತಿಯೊಂದು ವಿಚಾರದಲ್ಲೂ ದುಬಾರಿ ಆಗ್ತಿರುವಂಥದ್ದಿದೆ. ಅದು ಫಿಕ್ಸ್ ಚಾರ್ಜಸ್ಸಲ್ಲಾಗಿರಲಿ, ಯೂನಿಟ್ ಚಾರ್ಜಸ್ ಆಗಿರಲಿ, ಅಥವಾ ಸ್ಮಾರ್ಟ್ ಮೀಟರ್ ವಿಚಾರದಲ್ಲಾಗಿರಲಿ, ಎಲ್ಲೋ ಒಂದು ಕಡೆ ಸರ್ಕಾರ ಹಗಲು ದೊರಡೆಯನ್ನು ಮಾಡಲಿಕ್ಕೆ ಹೊರಟಿರುವಂಥದ್ದಿದೆ. ಈ ದಿಕ್ಕಲ್ಲಿ ಸತತವಾಗಿ ಸದನದಲ್ಲೂ ನಾವು ಪ್ರಸ್ತಾಪ ಮಾಡಿದ್ವು. ನಾವೇನು ಯಾವ ದ್ವೇಷ ವೈಮನಸ್ಸಿನಲ್ಲಿ ಈ ವಿಚಾರವನ್ನು ತಗೊಳ್ಳಿಲ್ಲ. ಎಲ್ಲೋ ಒಂದು ಕಡೆ ನಾಡಿನ ಜನರನ್ನ ರಕ್ಷಣೆ ಮಾಡಬೇಕು. ವಿದ್ಯುತ್ ಶಕ್ತಿ ದುಬಾರಿ ಆಗಿರಬಾರ್ದು. ವಿದ್ಯುತ್ ಶಕ್ತಿಯ ಅಳವಡಿಸ್ಕೊಳ್ಳುವಂಥ ತಂತ್ರಗಳಾಗಲಿ ಅಥವಾ ವಿದ್ಯುತ್ ಶಕ್ತಿ ಆಗಿರಲಿ ಎರಡೂ ಕೈಗೆಟ್ಕೊಂಥ ರೀತಿಯಲ್ಲಿ ಇರಬೇಕು. ಈ ದಿಕ್ಕಲ್ಲಿ ಸದನದಲ್ಲೂ ಪ್ರಸ್ತಾಪ ಮಾಡ್ದೋ, ತಿಳಿಸ್ತೋ ಭಾಳ ಸ್ಪಷ್ಟವಾಗಿ. ತದನಂತರ ಲೋಕಾಯುಕ್ತಕ್ಕೂ ಕಂಪ್ಲೇಂಟನ್ನು ದಾಖಲು ಮಾಡ್ದೋ, ಏಪ್ರಿಲ್ ತಿಂಗಳಲ್ಲಿ ಮಾಡ್ದೋ, ತಿರ್ಗಾ ರಿಮೈಂಡರನ್ನು ಮೇ ತಿಂಗಳಲ್ಲಿ ಕೊಟ್ಟು, ತದನಂತರ ರಾಜ್ಯಪಾಲರನ್ನು ಭೇಟಿಯಾಗಿದ್ದೀವಿ ಮತ್ತು ಏನೊಂದು CAG-ನಲ್ಲೂ ಅರ್ಜಿಯನ್ನು ಕೊಡುವಂಥದ್ದಾಗಿದೆ. ಮತ್ತು ಈ ರೀತಿ ಬೇರೆ ಬೇರೆ ರೀತಿಯಲ್ಲೂ PIL ರಿಟ್ ಪಿಟಿಷನ್ ಎಲ್ಲ ಆಗ್ತಿದೆ. ಒಟ್ಟಾರೆ ಅಕೌಂಟಬಿಲಿಟಿ ಆಗಬೇಕು, ಒಂದು ಕೊನೆಯನ್ನು ತಲುಪಿಸ್ಬೇಕು ಅನ್ನೋಂಥ ವಿಚಾರದಲ್ಲಿ ಇವತ್ತು ಅರ್ಜಿಯನ್ನು ಸಲ್ಲಿಸುವಂಥದ್ದಾಗಿದೆ. PCR ರಿಜಿಸ್ಟರ್ ಆಗಬೇಕು ಅಂತ ನಾಳೆನೂ ವಿಚಾರಣೆಗೆ ಕೈಗೆತ್ಕೊತಿದ್ದಾರೆ. ನ್ಯಾಯ ಸಿಗಬೇಕು ಅನ್ನೋಂಥ ವಿಚಾರದಲ್ಲಿ ಮತ್ತು ಸಂಪೂರ್ಣವಾಗಿ ಒಂದು ಸ್ಮಾರ್ಟ್ ಮೀಟರ್ ವಿಚಾರದಲ್ಲಿ ಸಂಬಂಧಪಟ್ಟ ವ್ಯಕ್ತಿಗಳ ಮೇಲೆ ಕ್ರಮ ಜರುಗಬೇಕು ಅನ್ನೋಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ಇದೇನು ಎಲ್ಲೋ ಒಂದು ಕಡೆ ಬಿಡ್ದೇನೆ ಎಲ್ಲ ಹಂತದಲ್ಲೂ ಈ ಪ್ರಯತ್ನಗಳನ್ನು ಮಾಡುವಂಥದ್ದಿದೆ. ಯಾವ ರೀತಿ ಅಧಿಕಾರ ದುರ್ಬಳಕೆ ಆಗಿರುವಂಥದ್ದನ್ನ ಎಲ್ಲ ಹಂತದಲ್ಲೂ ಒಂದು ಕಂಪ್ನಿ ಯಾವೊಂದು ಟೆಂಡರ್ಗೆ ಅರ್ಹತೆ ಇಲ್ಲದಂಥ ಕಂಪ್ನಿ ಕೊಡುವಂಥದ್ದು, ಅಥವಾ ಅವ್ರಿಗೆ ಟೆಕ್ನಿಕಲ್ ಕ್ವಾಲಿಫಿಕೇಷನ್ ಇಲ್ಲದಿದ್ದು, ಅಥವಾ ಒಂದು ಸ್ಮಾರ್ಟ್ ಮೀಟರ್ ಅಳವಡಿಸಲಿಕ್ಕೆ ಕಾನೂನಲ್ಲಿ ಅವಕಾಶ ಕಡ್ಡಾಯವಾಗಿ ಅಳವಡಿಸಲಿಕ್ಕೂ ಕಾನೂನಲ್ಲಿ ಅವಕಾಶ ಇಲ್ಲದಿದ್ದರೂ ಸಹ ಕಡ್ಡಾಯವಾಗಿ ಅಳವಡಿಸುವಂಥದ್ದು, ಮತ್ತು ಏನೊಂದು ಬ್ಲ್ಯಾಕ್ ಲಿಸ್ಟೆಡ್ ಕಂಪ್ನಿ ಜೊತೆ ಒಡಂಬಡಿಕೆಯನ್ನು ಮಾಡ್ಕೊಂಡಿರುವಂಥದ್ದು, ಈ ರೀತಿ ಎಲ್ಲವೂ ಕಾನೂನಿಗೆ ವಿರುದ್ಧವಾಗಿರೋದು. ಮತ್ತು ರೇಟ್ ಅಂತೂ ಭಾಳ ದುಬಾರಿ. ಮತ್ತು ಸ್ಮಾರ್ಟ್ ಮೀಟರ್ ಅನ್ನೋಂಥದ್ದು ಕೇವಲ ಮನೆ ಮಟ್ಟಕ್ಕೆ ಮಾತ್ರ ಅಳವಡಿಸೋದಲ್ಲ, ಒಂದು ಫೀಡರ್ ಲೈನಿಂದ ಹಿಡಿದು ಟ್ರಾನ್ಸ್ಫಾರ್ಮರಿಂದ ಹಿಡಿದು ಎಲ್ಲ ಹಂತದಲ್ಲೂ ಸೋರಿಕೆಯನ್ನು ತಡೆಗಟ್ಟಲಿಕ್ಕೆ ಅಕೌಂಟಬಿಲಿಟಿ ತರಬೇಕು, ಸೋರಿಕೆಯನ್ನು ಕಮ್ಮಿ ಮಾಡಬೇಕು, ಟ್ರಾನ್ಸ್ಮಿಷನ್ ಲಾಸಸ್ನ ಕಮ್ಮಿ ಮಾಡಬೇಕು, ಎಫಿಷಿಯನ್ಸಿನ ತರಬೇಕು, ರೇಟನ್ನು ಇಳಿಸ್ಬೇಕು. ಇವತ್ತು ಎಷ್ಟು ಹೇಳೋದು ಬೆಸ್ಕಾಂ ಅವರು ನಮ್ಗೆ ಅನುಕೂಲ ಆಗುತ್ತೆ ಅಂತ. ಅವರಿಗೆ ಅನುಕೂಲ ಆಗೋದ್ರಾದರೆ ಜನರ ಮೇಲೆ ಯಾಕೆ ಬರ ಹಾಕ್ತೀರಾ? ಸೊ ಜನರ ಮೇಲೆ ಹಾಕುವಂಥದ್ದು ಅವಶ್ಯಕತೆ ಇಲ್ಲ. ಅನುಕೂಲ ಆಗ್ತಿರೋದು ಬೆಸ್ಕಾಮಿಗೆ ಆಗ್ತಿದೆ. ಹಾಗಾಗಿ ಒಟ್ಟಾರೆ ದುರುದ್ದೇಶದಿಂದ ಸಾವಿರಾರು ಕೋಟಿಯ ಭ್ರಷ್ಟಾಚಾರವನ್ನು ಮಾಡುವಂಥದ್ದು ಆಗ್ತಿದೆ ಅನ್ನೋಂಥ ಆಪಾದನೆಯನ್ನು ಮಾಡಿದ್ವಿ ಭಾಳ ಸ್ಪಷ್ಟವಾಗಿ, ಎಲ್ಲ ದಾಖಲೆ ಸಮೇತ. ಆದರೂ ಸರ್ಕಾರ ಯಾವ ಹಂತದಲ್ಲೂ ಸರ್ಕಾರ ನಿಜಕ್ಕೂ ಇದಕ್ಕೆ ಏನು ಗಮನವನ್ನು ಹರಿಸದೆ, ಗಮನವನ್ನು ಕೊಡದೇನೆ, ಯಾವೊಂದು ನ್ಯಾಯ ಅಥವಾ ಜನಪರವಾಗಿ ಆಡಳಿತವನ್ನು ಕೊಡದೇನೆ ತಮ್ಮ ಸ್ವಾರ್ಥಕ್ಕಾಗಿ, ಜವಾಬ್ದಾರಿ ಸ್ಥಾನದಲ್ಲಿರುವಂಥವರು ತಮ್ಮ ಸ್ವಾರ್ಥಕ್ಕಾಗಿ, ಹಣಕ್ಕಾಗಿ ಅಧಿಕಾರವನ್ನು ದುರ್ಬಳಕೆಯನ್ನು ಮಾಡ್ತಿರುವಂಥದ್ದು ಭಾಳ ಸ್ಪಷ್ಟವಾಗಿ ಎದ್ದು ಕಾಣ್ತಿದೆ. ಹಾಗಾಗಿ ಈ ಸತತವಾಗಿ ಪ್ರಯತ್ನಗಳನ್ನು ಮಾಡ್ತಿರುವಂಥದ್ದನ್ನ ಇವತ್ತು ಮಾಧ್ಯಮದ ಮೂಲಕ ಇಡೀ ನಾಡಿನ ಜನತೆಗೆ ತಿಳಿಸುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಆಗಿದೆ ಅಂತ ಹೇಳೋಕ್ಕೆ, ಮತ್ತು ತಪ್ಪಿಸ್ತರಿಗೆ, ತಪ್ಪು ಮಾಡಿದವ್ರಿಗೆ
ಶಿಕ್ಷೆ ಆಗಬೇಕು ಅನ್ನೋಂಥದ್ದು ನಮ್ಮ ಭಾಳ ಸ್ಪಷ್ಟವಾಗಿರುವಂಥ ಉದ್ದೇಶವಾಗಿದೆ. ಈಗ ಅರ್ಜಿಯನ್ನು ಸಲ್ಲಿಸಿದ್ದೀವಿ, ಅರ್ಜಿ ಸಲ್ಲಿಸುವಂಥದ್ದಾಗಿದೆ, ವಿಚಾರಣೆಗೆ ಕೈಗೆತ್ತಿಕೊಂಡಿದ್ದಾರೆ. ಸೊ ಮುಖ್ಯವಾಗಿ ಬೆಸ್ಕಾಂ ಚೇರ್ಮನ್ ಮತ್ತು ಇಂಧನ ಸಚಿವರಾಗಿರುವಂಥ ಸನ್ಮಾನ್ಯ KJ ಜಾರ್ಜ್ ಮತ್ತು ಗೌರವ್ ಗುಪ್ತಾ ಅವರು ಪ್ರಿನ್ಸಿಪಲ್ ಸೆಕ್ರೆಟರಿ ಮತ್ತು ಮಾಳಗಿ ಅಂತ ಏನು ಇಂದಿನ ಬೆಸ್ಕಾಂ MD ಆಗಿದ್ದವರು, ಅವರ ವಿರುದ್ಧವಾಗಿ ಇನ್ನಿತರ ಯಾರ್ಯಾರು ಸಂಬಂಧಪಟ್ಟ ಇನ್ನೂ 2-3 ಅಧಿಕಾರಿಗಳಿದ್ದಾರೆ, ಅವರೆಲ್ಲರ ಮೇಲೂ ಕ್ರಮವನ್ನು ವಹಿಸಲಿಕ್ಕೆ ಕೇಸನ್ನು ದಾಖಲಾಗಬೇಕು. ಯಾಕೆಂದರೆ ಲೋಕಾಯುಕ್ತ